ಎಲ್ಲರಿಗೂ ನಮಸ್ಕಾರ. ಎಂದಿನಂತೆ ಹೊಸಬೆಳಕು ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ನಾನು ಅವನಿಕಾ. ಇವತ್ತಿನ ಹೊಸಬೆಳಕು ಕಾರ್ಯಕ್ರಮದಲ್ಲಿ ಒಂದು ವಿಶೇಷ ಕೇಸನ್ನು ತೊಗೊಂಡು ಬಂದಿದ್ದೀನಿ. ಏನಪ್ಪ ಅಂದರೆ 2022-23ರಲ್ಲಿ ಮಾಡಿದಂತಹ ಕೇಸು. ಈ ವಿಚಾರವಾಗಿ ಒಬ್ಬ ವ್ಯಕ್ತಿ 4-5 ಜನ ಮಹಿಳೆಯರನ್ನು ಮದುವೆ ಆಗಿರ್ತಾನೆ. ಒಬ್ರಿಗೂ ಡಿವೋರ್ಸ್ ಕೊಟ್ಟಿರಲ್ಲ. ಸೊ ಈ ವಿಷಯಕ್ಕೆ ಸಂಬಂಧಪಟ್ಟಾಗೆ ಒಂದು ಹೆಂಡತಿಗೆ ಗೊತ್ತಿರೋ ವಿಚಾರ ಇನ್ನೊಂದು ಹೆಂಡತಿಗೆ ಗೊತ್ತಿರಲ್ಲ. ಈ ರೀತಿಯಾದ ಒಂದು ಕೇಸು. ಒಬ್ಬರು ಹೀಗೆ ರೆಫರ್ ಮಾಡ್ತಾರೆ. ಅವರು ಈ ಒಂದು ಮಾಹಿತಿಗಳನ್ನು, ಸಾಕ್ಷಿ ಆಧಾರಗಳನ್ನು ಕಲೆ ಹಾಕಿದಾಗ ನಮಗೆ ಬಂದಂಥ ಮಾಹಿತಿಯ ಮೇರೆಗೆ ನಾವು 3 ಜನ ಮಹಿಳೆಯರನ್ನು ಮಾತ್ರ ಭೇಟಿ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಒಬ್ಬೊಬ್ಬರು ಒಂದೊಂದು ದಿಕ್ಕಿನಲ್ಲಿ ಇರ್ತಾರೆ. ಒಬ್ಬರು ಉತ್ತರ ಕರ್ನಾಟಕ ಕಡೆ ಆದರೆ, ಇನ್ನೊಬ್ಬರು ಕೋಲ್ಕತ್ತಾದಲ್ಲಿದ್ದಾರೆ, ಇನ್ನೊಬ್ಬರು ಬೆಂಗಳೂರಿನಲ್ಲಿರ್ತಾರೆ. ಇನ್ನಿಬ್ಬರು ಮಹಿಳೆಯರ ಸುದ್ದಿ, ಒಂದು ಮಹಿಳೆ ತೀರೋಗಿದ್ದಾರೆ, ಮಗು ಇದೆ ಅಂತ ಗೊತ್ತಾಯಿತು. ಇನ್ನೊಂದು ಮಹಿಳೆ ಬಂದು ಯಾವುದೋ ಬೇರೆ ಜಿಲ್ಲೆಯಲ್ಲಿದ್ದಾಳೆ ಅಂತ ಗೊತ್ತಾಯಿತು. ಹೀಗಿರುವಾಗ ನಾನು ಆ ಕೇಸನ್ನು ತೊಗೊಳ್ತೀನಿ. ಯಾಕೆಂದರೆ ಆ ವ್ಯಕ್ತಿನೇ ತೀರ್ಕೊಂಡು 3 ತಿಂಗಳಾಗಿರುತ್ತೆ. ಆ ವ್ಯಕ್ತಿ ಇದ್ದಿದ್ರೆ ನಾವು FIR ಮಾಡ್ಬೋದಾಗಿತ್ತು, ಅಥವಾ NCR ಮಾಡ್ಬೋದಾಗಿತ್ತು, ಅಥವಾ ಕೋರ್ಟಿಗೆ ಹಾಕ್ಬೋದಾಗಿತ್ತು, ಅಥವಾ ಒಂದು ಪ್ರೆಸ್ ಮೀಟ್ ಮಾಡಿ ಹೊರಗಡೆ ಜಗತ್ತಿಗೆ ಈ ಮನುಷ್ಯ ಹೀಗೆ ಅಂತ ನಾವು ತೋರಿಸ್ಕೊಡ್ಬೋದಾಗಿತ್ತು. ಆದರೆ ದೇವರೇ ಆತನಿಗೆ ಶಿಕ್ಷೆ ಕೊಟ್ಟಾಗ ನಾವೇನು ಮಾಡೋಕ್ಕಾಗುತ್ತೆ ಅಲ್ವಾ? ಅವನ ಅದೃಷ್ಟ ಚೆನ್ನಾಗಿತ್ತು, ಅವನ ಬಾಡಿಗೆ ಅವನ ದಾರಿ ನೋಡ್ಕೊಂಡು ಹೋದ. ಆದರೆ ಉಳಿದಿರುವಂತಹ ಆ 5 ಹೆಂಗಸರು, ಆ 5 ಜನ ಮಕ್ಕಳಿಗೆ ಹೊಟ್ಟೆಯಲ್ಲಿ ಹುಟ್ಟಿರ್ತಕ್ಕಂತಹ ಮಕ್ಕಳು, ಅವರ ಭವಿಷ್ಯ, ಆರ್ಥಿಕ ಪರಿಸ್ಥಿತಿ ಪ್ರತಿಯೊಂದು ಕೂಡ ಹೇಳೋಕ್ಕಾಗದೇ ಇರೋಷ್ಟು ನೋವಲ್ಲಿ, ಸಂಕಟದಲ್ಲಿ, ವೇದನೆಯಲ್ಲಿ ಇದ್ದಂತಹ 3 ಮಹಿಳೆಯರು ನಮಗೆ ಪರಿಚಯ ಆಗ್ತಾರೆ. ಅದರಲ್ಲಿ 2 ಮಹಿಳೆಯರು ನನ್ನ ಕಚೇರಿಗೆ ಬಂದು ದೂರನ್ನು ನೀಡ್ತಾರೆ. ಈ ದೂರಿನ ಮೇರೆಗೆ ಅವರ ಭಾವಚಿತ್ರಗಳೆಲ್ಲ ಇರುತ್ತೆ. ಆದರೆ ತೋರಿಸೋ ಹಾಗೆ ಇಲ್ವಲ್ಲ, ಯಾಕೆಂದರೆ ಮಕ್ಕಳ ಭವಿಷ್ಯ ಇರುತ್ತೆ. ಸೊ ಹಾಗಾಗಿ ಇದು ಅವರ ಭಾವಚಿತ್ರ ಆಗಿರುತ್ತೆ. ಹೀಗಾಗಿ ಅದು ಬ್ಯಾಕಿಂದ ತೋರಿಸ್ತೆ. ಈ ರೀತಿಯಾದ ಒಂದು ಕತೆ ನನ್ನ ಹತ್ರ ಬಂದಾಗ ಆ ಹೆಣ್ಣುಮಕ್ಕಳನ್ನು ಕರೆದು ಅವ್ರಿಗೆ ಸಂಬಂಧಪಟ್ಟ ಆಧಾರ್ ಕಾರ್ಡ್ ಆಗಿರ್ಬೋದು, ಮದುವೆ ಆಗಿರ್ತಕ್ಕಂಥ ಫೋಟೋಸ್ ಆಗಿರ್ಬೋದು, ಏನೇನು ಸಾಕ್ಷಿ ಆಧಾರಗಳಿದ್ದಾವೆ ಆ 3 ಜನದ ಹತ್ರನೂ ಕಲೆಕ್ಟ್ ಮಾಡೋಕ್ಕೆ ಪ್ರಯತ್ನ ಪಟ್ಟಾಗ ನನಗೆ 2 ಸಿಗ್ತಾರೆ. ಆ 2 ಹೆಣ್ಮಕ್ಳನ್ನೂ ಹೊರ ಕರ್ಕೊಂಡು ಬಂದು ನನ್ನ ಕಚೇರಿಯಲ್ಲೇ ಅವರಿಗೆ ಇರೋಕ್ಕೆ ವ್ಯವಸ್ಥೆನೂ ಮಾಡಿ, ಹೊರಗಡೆಯಿಂದ ಬಂದಿರ್ತಾರೆ, ಪಾಪ ಊಟಕ್ಕೂ ಕಷ್ಟ ಇರುತ್ತೆ. ಈ ನಮಗೆ ಏನು ರೆಫರ್ ಮಾಡಿದಂಥವ್ರು ಕೂಡ ಅವರಿಗೆ ಸಪೋರ್ಟ್ ಮಾಡಿರ್ತಾರೆ, ಸಹಕಾರ ನೀಡಿರ್ತಾರೆ, ಊಟಕ್ಕಾಗಿರ್ಬೋದು, ನೀರಿಗಾಗಿರ್ಬೋದು, ಅದನ್ನು ಅವ್ರು ನೋಡ್ಕೊಂಡಿರ್ತಾರೆ. ಹಾಗಾಗಿ ನಾನು ಕೂಡ ನನ್ನ ಕಚೇರಿಯಲ್ಲಿ ಸಾಧ್ಯವಾದಷ್ಟು ಸುಮಾರು 11-13 ದಿನಗಳ ಕಾಲ ಆ 2 ಹೆಣ್ಮಕ್ಳು ಮತ್ತು ಆ ಮಕ್ಕಳು 3 ಜನ ಮಕ್ಕಳು, ಒಂದು ಆಕೆಗೆ 2 ಮಕ್ಕಳು, ಇನ್ನೊಬ್ಬಳಿಗೆ 1 ಮಗು, ಅಷ್ಟು ಜನ ನಕ್ಕೂ ಒಂದು ಆಶ್ರಯ ಕೊಟ್ಟು ಕಮಿಷನರ್ ಕಚೇರಿವರೆಗೂ ದೂರ ಹೋಗಿ, ಪೊಲೀಸ್ ಇಲಾಖೆ ಸ್ಟೇಷನ್ಗೆಲ್ಲ ಹೋಗಿ ಡಿಪಾರ್ಟ್ಮೆಂಟಿಗೆ ತಿಳಿಸಿರ್ತೀನಿ. ಈ ರೀತಿ ತಿಳಿಸಿದಾಗ ಎಲ್ಲರೂ ಕೂಡ ಮಾತಾಡಿದಾಗ ಆ ಕಡೆ ಮನೆಯವರು ಮೊದಲನೇ ಹೆಂಡತಿ ಏನಿರ್ತಾಳೆ ಆಕೆಯನ್ನು ಕರೆಸಿ ಸ್ಟೇಷನಲ್ಲಿ ಕೂರಿಸಿ ಮಾತನಾಡಿ, ನಿಮ್ಮ ಗಂಡ ಈ ರೀತಿ ಮಾಡಿದ್ದಾರೆ, ಅದು ಅವ್ರ ಗಮನದಲ್ಲೂ ಇತ್ತಂತೆ. ಆ ವಿಚಾರದಲ್ಲಿ ಸಣ್ಣ ಪುಟ್ಟ ಗಲಾಟೆಗಳು ನಡೀತಾ ಇತ್ತು ಅಂತ ಮಾಹಿತಿ ಇತ್ತು. ಸೊ ಹೀಗಾಗಿ ನೀವು ಇವಾಗ ಗಂಡ ಇಲ್ದಿರೋದ ಮೇಲೆ ನೀವು ಆ ಹೆಣ್ಮಕ್ಳಿಗೆ ದಿಕ್ಕು, ನೀವು ಸಹಾಯ ಮಾಡಿದ್ರೆ ಆ ಮಕ್ಕಳಿಗೆ ಆರ್ಥಿಕವಾಗಿ ಶಾಲೆ ಕಾಲೇಜುಗಳಿಗೆ ಕಳಿಸೋದಕ್ಕಾಗಲಿ, ಅವರು ಕೂಡ ಉನ್ನತ ಶಿಕ್ಷಣವನ್ನು ತೊಗೊಳಕ್ಕೆ ಮತ್ತು ಆರ್ಥಿಕ ಪರಿಸ್ಥಿತಿಯಲ್ಲಿ ಡೆವಲಪ್ಮೆಂಟ್ ಆಗೋಕ್ಕೆ ಕಷ್ಟ. ಅದರಿಂದ ನೀವು ಸಪೋರ್ಟ್ ಮಾಡಿದ್ರೆ ಅವ್ರಿಗೇನೋ ಒಂದು ಜೀವನ ಮಾಡ್ತಾರೆ, ಆಧಾರ ಆಗುತ್ತೆ, ಅವ್ರ ಗಂಡ ಇದ್ದಿದ್ರೆ ಮಾಡ್ತಾಯಿದ್ರು ಅಂತ ಹೇಳಿಬಿಟ್ಟು ನಾವೆಲ್ಲರೂ ಕೂಡ ಸ್ಟೇಷನಲ್ಲಿ ಸಾಹೇಬ್ರ ಮುಖಾಂತರ ಮಾತಾಡಿದಾಗ ಸಾಹೇಬರು ಕೂಡ ನೀವೆಲ್ಲ ಹೊರಗಡೆ ಮಾತಾಡ್ಕೊಳ್ಳಿ, ಅದು ನಿಮ್ಮಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಬಂದರೆ ನಮ್ಮ ಕೆಲಸ ಏನೂ ಇಲ್ಲ ಅಂಥೇಳಿ ಪೊಲೀಸ್ ಇಲಾಖೆ ಕೂಡ ನಮಗೆ ತುಂಬಾ ಸಪೋರ್ಟ್ ಮಾಡ್ತು. ಹಾಗಾಗಿ ನಾವೆಲ್ಲರನ್ನು ಕೂರಿಸಿ ಮಾತಾಡಿ ಇದನ್ನು ರಾಜಿ ಮಾಡುವಂಥ ಕೆಲಸಕ್ಕೆ ಬಂದಾಗ ಸ್ವಲ್ಪ ಟೈಮ್ ತೊಗೊಂಡ್ರು. ಆ ಟೈಮ್ವರೆಗೂ ಅವ್ರು ಇರಬೇಕಲ್ಲ, ಒಬ್ಬೊಬ್ಬರು ಒಂದೊಂದು ದಿಕ್ಕಿಗೆ ಹೋಗಿ ಮತ್ತೆ ಬರೋಕ್ಕಾಗೋದಿಲ್ಲ ಅಂಥೇಳಿ ಆ ಒಂದು ಕ್ಷಣದಲ್ಲಿ ನಾವು ಕರೆಸ್ಕೊಂಡು ನಮ್ಮ ಮನೇಲಿ ಇಟ್ಕೊಂಡು ಅವ್ರ ಕಚೇರಿಯಲ್ಲಿ ಅವ್ರಿಗೆ ನ್ಯಾಯ ಕೊಡಿಸುವಂಥ ನಿಟ್ಟಿನಲ್ಲಿ ಆಸ್ತಿ ವಿಚಾರದಲ್ಲಿ ಇರೋದು ಒಂದೇ ಬಿಲ್ಡಿಂಗನ್ನು ಸೇಲ್ ಮಾಡೋವಂಥ ವಿಷಯದಲ್ಲಿ ಸೇಲ್ ಮಾಡಿಸಿ ಆ 3 ಜನ ಹೆಣ್ಮಕ್ಳು ಮತ್ತು ಒಂದು ತಾಯಿ ತೀರ್ಕೊಂಡಿತ್ತು, ಆ ಮಗುಗೆ ಸಂಬಂಧಪಟ್ಟ ಹಾಗೆ 4 ಭಾಗವನ್ನು ಮಾಡ್ತೀವಿ. ಇನ್ನೊಂದು ಹೆಂಡತಿ ಬಂದು ಓಕೆ ಬೇರೆ ಮದುವೆ ಮಾಡಿಕೊಂಡು ಇವರಿಂದ ಫ್ಯಾಮಿಲಿಯಿಂದನೇ ಎಕ್ಸಿಟ್ ಆಗಿರ್ತಾಳೆ. ಹಾಗಾಗಿ 4 ಹೆಂಡತಿಯರಿಗೆ 4 ಭಾಗಗಳನ್ನಾಗಿ ಮಾಡಿ ಒಬ್ಬೊಬ್ಬರ ಭಾಗಕ್ಕೆ ಏನು ದುಡ್ಡು ಬರಬೇಕೋ ಅದು ಸಂಬಂಧಪಟ್ಟಾಗೆ ನಮ್ಮ ಕೈಯಲ್ಲಾದಷ್ಟು 5 ಲಕ್ಷಗಳನ್ನು ಒಂದು ಹೆಣ್ಮಕ್ಳಿಗೆ ಕೊಡಿಸಿರ್ತೀವಿ. ಆ ಮಕ್ಕಳಿಗೆ ಏನೋ ಒಂದು ಫ್ಯೂಚರ್ ಆಗಲಿ. ಯಾಕಂದರೆ ಇವಾಗ ಅವರು ಮನೆ ಕೆಲಸ ಮಾಡೋರು, ಫ್ಯಾಕ್ಟ್ರಿಗಳಲ್ಲಿ ಹೋಗ್ಬಿಟ್ಟು ಸಣ್ಣ ಪುಟ್ಟ ಕೈಗಾರಿಕಾ ಕೆಲಸಗಳನ್ನು ಮಾಡ್ಕೊಂಡಿರ್ತಕ್ಕಂಥ ಮಹಿಳೆಯರಿಗೆ ಎಲ್ಲೋ ಒಂದು ಕಡೆ ಉಸಿರಾಡೋಕ್ಕೆ ಒಂದು ಅವಕಾಶ ಸಿಕ್ತು. ಗಂಡನೇ ಸತ್ತೋದ್ಮೇಲೆ ಆಕೆಗೆ ಬೇರೆ ಎಲ್ಲಿಂದನೂ ಅನುದಾನ ಸಿಗಲ್ಲ.
ಆಧಾರ ಇಲ್ಲ. ಈ ರೀತಿ ಇರುವಾಗ ಆ ಮಕ್ಕಳೇನು ಮಾಡಬೇಕು, ಆ ಹೆಂಡತಿಯರು ಏನು ಮಾಡಬೇಕು? ಅವನಿದ್ದಿದ್ರೆ ಪ್ರಶ್ನೆ ಮಾಡ್ಬೋದಾಗಿತ್ತು, ಈ ರೀತಿ ಮಾಡಿದ್ಯಾ ಅಂತ. ಅವನಿಗೇನೆ ದೇವ್ರು ಸರಿಯಾದ ಶಿಕ್ಷೆ ಕೊಟ್ಟಿರುವಾಗ ಅಧಿಕಾರಿಗಳು ಕೂಡ ಏನೂ ಮಾಡೋಕ್ಕಾಗಲ್ಲ ಅಂತ ಹೇಳಿ ನಾವು ಕೂತ್ಕೊಂಡು ಮಾತಾಡಿದಾಗ ಹೆಣ್ಮಕ್ಳಿಗೆ ಕೊಟ್ವಿ. ಒಬ್ಬಳೇನೋ ದುಡ್ಡು ತೊಗೊಂಡು ಅದರ ಫುಟೇಜಸ್ಗಳೆಲ್ಲ ನಾವು ಮಾಡ್ಕೊಂಡ್ವಿ. ಯಾಕೆಂದರೆ ನಾಳೆ ದಿವಸ ಏನೂ ಆಗಿಲ್ಲ ಅಂತ ಆಕೆ ಕೂಡ ಹೇಳ್ಬಾರ್ದಲ್ವ. ಹಾಗಾಗಿ ಅದು ಸಂಬಂಧಪಟ್ಟ ದುಡ್ಡನ್ನು ಕೊಡ್ತಾ ಇರೋಂಥ ಫೋಟೋಸ್ ಆಗಿರ್ಬೋದು, ಇಲಾಖೆಯಲ್ಲಿ ಒಪ್ಪಂದ ಪತ್ರ ಆಗಿರ್ಬೋದು, ಇದನ್ನೆಲ್ಲ ನಾವು ಮಾಡಿಕೊಂಡು ಆಕೆನ ಕಳಿಸ್ಕೊಟ್ಟಿರ್ತೀವಿ. ಇನ್ನೊಬ್ಬಳು ಹೊರಗಡೆ ಹೋಗಬೇಕಾಗಿತ್ತು, ಅದು 1-2 ವರ್ಷದ ಮಗು. ಕೋಲ್ಕತ್ತಾಗೆ ಹೋಗೋದು ಸ್ವಲ್ಪ ಕಷ್ಟ, ಅವಳಿಗೆ ದುಡ್ಡು ಎತ್ಕೊಂಡು ಫ್ಲೈಟ್ ಅನ್ನೋದೇ ನೋಡಿಲ್ಲ. ನಾನು ಬಸ್ಸಲ್ಲೆಲ್ಲ ಹೋಗೋಕ್ಕಾಗಲ್ಲ, ನಾನು ಯಾರೂ ಇಲ್ಲಿ ಕರ್ಕೊಂಡೋಗಿ ಸೇಫಾಗಿ ಬಿಡೋರಿಲ್ಲ, ಏನೋ ಇವ್ರು ಕರೆದ್ರು, ಅಕ್ಕ ಕರೆದ್ರು ಅಂತೇಳಿ ಅಕ್ಕ ತಂಗಿರು ಮಾತಾಡ್ಕೊಂಡು ಬಂದುಬಿಟ್ಲು. ಅಕ್ಕನ ದುಡ್ಡು ಸಿಕ್ಕಿದ ತಕ್ಷಣ ಅವಳ ಪಾಡಿಗೆ ಅವಳ ಮಕ್ಳನ್ನ ಕರ್ಕೊಂಡು ಹೊಟ್ಟೋಗ್ಬಿಟ್ಲು. ಈಕೆ ದುಡ್ಡು ಇಟ್ಕೊಂಡಿದ್ದಾಳೆ, ಎಲ್ಲಿ ಹೋಗಬೇಕು, ಹೆಂಗೆ ಹೋಗಬೇಕು, ಯಾವ ಥರ ಹೋಗ್ಬೇಕಂತ ಗೊತ್ತಾಗಲಿಲ್ಲ. ನಾನು ಅದಕ್ಕೆ ಸ್ವಲ್ಪ ಸಪೋರ್ಟ್ ಮಾಡಿ ಹೇಳಿದೆ, ನಮ್ಮ ಕೋಲ್ಕತ್ತಾ ನಾನೂ ನೋಡಿಲ್ಲ, ನಾವು ಯಾಕೆ ಹೋಗೋಣ, ಅಲ್ಲಿ ಯಾವ ಕೆಲಸ ಇದೆ, ಅಲ್ಲಿ ಭಾಷೆ ಕೂಡ ಹಿಂದಿ ಆಗಿರೋದ್ರಿಂದ, ಸಂಪೂರ್ಣ ಹಿಂದಿ ಆಗಿರೋದ್ರಿಂದ ನಮಗೂ ಕೂಡ ಅಲ್ಲಿ ಹೋಗೋಂಥ ಅವಶ್ಯಕತೆ ಇರಲಿಲ್ಲ. ಹಾಗಾಗಿ ಆಕೆಗೆ ಹೇಳಿದ್ವಿ, ಆಯಿತು ನಾನು ಬಿಟ್ಟು ಬರ್ತೀನಿ ಅಂತ ಹೇಳಿ ಆಕೆ ಫ್ಲೈಟ್ ಟಿಕೆಟ್ನ ಮಾಡಿದ್ರು. ಹಿಂದೆ ಈ ವಿಷಯವಾಗಿ ನಾನು ಫೇಸ್ಬುಕ್ ಲೈವ್ ಕೂಡ ಬಂದಿದ್ದೆ 2 ವರ್ಷದ ಹಿಂದೆ. ಆಕೆನ ಫ್ಲೈಟ್ ಏರ್ಪೋರ್ಟಲ್ಲಿ ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಫ್ಲೈಟ್ಗೋಸ್ಕರ ಕಾಯ್ತಿರೋವಾಗ ಒಂದು ಸಣ್ಣ ವೀಡಿಯೋ ಕೂಡ ಮಾಡಿ ಹಾಕಿದ್ದೆ. ಈ ಒಂದು ವಿಚಾರದಲ್ಲಿ ನಾವು ಆ ಮಗುಗೆ, ತಾಯಿಗೆ, ಇನ್ನೊಂದು ಮಗುಗೂ ಮತ್ತು 2 ಮಕ್ಕಳಿಗೆ, ಇನ್ನೊಂದು ತಾಯಿಗೂ 2 ಮಕ್ಕಳಿಗೆ ನ್ಯಾಯ ಕೊಡಿಸಿದಂತಹ ಒಂದು ಖುಷಿ ಇದೆಯಲ್ಲ, ಈ ತೀರ್ಪಿದೆಯಲ್ಲ, ಬಹಳ ಖುಷಿ ಆಯಿತು. ಯಾಕೆಂದರೆ ಅವ್ರು ಕೋರ್ಟ್ ಕಚೇರಿ ಅಂತ ಅಲ್ದಿದ್ರೆ ಸುಮಾರು 10 ವರ್ಷ 15 ವರ್ಷ ಅಲಿಬೇಕಾಗಿತ್ತು. ಹಾಗಾಗಿ NGOಗಳು ಏನೆಲ್ಲ ಕೆಲಸ ಮಾಡ್ತವೆ, ಸಾಕಷ್ಟು ಜನ NGOಗಳು ಮಾಡ್ತಿರ್ತಾರೆ. ಸೊ ನಮ್ಮಲ್ಲಿ ಬಂದಂತಹ, ನಮಗೆ ಕಾಣಿಸ್ಕೊಂಡಂತಹ ಈ ಸಮಸ್ಯೆನ ಸಾಲ್ವ್ ಮಾಡಿ ಆಕೆಗೆ ನಾವು ಫ್ಲೈಟಲ್ಲೇ ಹೋಗಿ ಅವ್ರ ತವ್ರ ಮನೆಗೆ ಹೆಣ್ಮಗುನ ಬಿಟ್ಟು ಆ ಫೋಟೋಜಸ್ ಕೂಡ ನಮ್ಮ ಬಳಿ ಇರುತ್ತೆ. ನಾವು ಆ ಮಕ್ಕಳು ಮುಖದಲ್ಲಿ ಮಗು ನೋಡಿದಾಗ, ನಗು ನೋಡಿದಾಗ ಆ ಮಗು ಕೂಡ ತುಂಬ ಖುಷಿಪಟ್ಟಿತ್ತು. ಸೊ ಹಾಗಾಗಿ ಅವ್ರ ತಾಯಿಗೆ ಒಪ್ಪಿಸಿ ನಾನು ಮತ್ತೆ ಹಿಂತಿರುಗಿ ಬೆಂಗಳೂರಿಗೆ ಅದೇ ಫ್ಲೈಟಲ್ಲಿ ವಾಪಸ್ ಬಂದಿರ್ತೀನಿ ಸಂಜೆಗೆ. ಭಾಳ ಖುಷಿಯಾಯಿತು. ಇಂಥ ಒಂದು ಒಳ್ಳೆ ವಿಚಾರಗಳು, ಈ ಧೈರ್ಯ, ಈ ಸಂವಿಧಾನ, ಈ ಕೇಸ್ ಗೆಲ್ಲುವ ರೀತಿ, ಈ ದಾರಿ ಇದೆಯಲ್ಲ, ನಾವು ಮೊದಲು ಕಾನೂನನ್ನು ತಿಳ್ಕೊಂಡು ಸ್ಟೆಬಲ್ಲಾಗಿ ತಾಳ್ಮೆಯಿಂದ ಸಹನೆಯಿಂದ ನಿಂತ್ಕೊಂಡ್ರೆ ಅದೆಂಥದ್ದೇ ಸಮಸ್ಯೆ ಬಂದರೂ ಕೂಡ ಅದನ್ನು ಸಾಲ್ವ್ ಮಾಡುವಂಥ ಕೆಪಾಸಿಟಿ ನಮಗೆ ಬರುತ್ತೆ. ಇಲಾಖೆ ಕೂಡ ಅಷ್ಟೇ ಸಪೋರ್ಟ್ ಮಾಡುತ್ತೆ. ಯಾಕಂದರೆ ಪೇಪರ್ಸ್ಗಳೆಲ್ಲ ಜಿನಿಯನ್ನಾಗಿತ್ತು ಅಂತಂದರೆ ಅಂಥ ವಿಚಾರದಲ್ಲಿ ನಾವು ಯಾವುದೇ ರೀತಿ ಸೋಲುವಂಥ ಮಾತೇ ಇಲ್ಲ. ಅದಕ್ಕೆ ನಾವು ಫೈಲ್ನ, ಡಾಕ್ಯುಮೆಂಟ್ರಿಗಳನ್ನು ಅಥವಾ ಅವರಲ್ಲಿ ಇರ್ತಕ್ಕಂಥ ಯಾವುದೇ ಸಾಕ್ಷಿ ಆಧಾರಗಳನ್ನು, ಎವಿಡೆನ್ಸ್ಗಳನ್ನು ನಾವು ಕಲೆಕ್ಟ್ ಮಾಡಿಕೊಂಡು ಸರಿಯಾದ ರೀತಿಯಲ್ಲಿ ದೂರು ಕೊಟ್ಟು ಸರಿಯಾದ ವ್ಯಕ್ತಿಯ ಮುಂದೆ ಜೊತೆಯಲ್ಲಿ ನಿಂತು ಸಾಥ್ ಕೊಟ್ಟು ಅವ್ರಿಗೆ ನಾವು ಸಪೋರ್ಟ್ ಮಾಡಿದಾಗ ನಮಗೆ ಖಂಡಿತವಾಗ್ಲೂ ನ್ಯಾಯ ಸಿಗುತ್ತೆ. ಈ ಒಂದು ವಿಚಾರದಲ್ಲಿ ಈ 3 ಹೆಣ್ಣುಮಕ್ಕಳಿಗೆ ನ್ಯಾಯ ಕೊಟ್ಟಂತಹ ಮನಸ್ಥಿತಿ ನಮಗೆ ಖುಷಿ ತಂದು ಕೊಟ್ಟಿದೆ. ಹಾಗಾಗಿ ಈ ಹೊಸ ಬೆಳಕಿನಲ್ಲಿ 2ನೇ ಎಪಿಸೋಡು ಈ ಒಂದು ಖುಷಿ ವಿಚಾರನ ಮಾತಾಡೋಕ್ಕೆ ಬಹಳ ಹೆಮ್ಮೆ ಅನ್ನಿಸ್ತು. ಆ ಒಂದು ವಿಚಾರನ ನಿಮ್ಮ ಮುಂದೆ ಹೇಳ್ಕೊಳ್ಳೋಕ್ಕೆ ಇಷ್ಟಪಟ್ವಿ. ಹಾಗಾಗಿ ಮತ್ತೊಂದು ವಿಚಾರನ ತಗೊಂಡು ಇನ್ನೊಂದು ಎಪಿಸೋಡಲ್ಲಿ ಬರ್ತೀನಿ. ಧನ್ಯವಾದಗಳು. ಇದೇ ರೀತಿ ಹೊಸ ಬೆಳಕನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತು ನಿಮ್ಮ ಸಮಸ್ಯೆಗೆ ನಮ್ಮ ಪರಿಹಾರ, ಅದೆಂಥದ್ದು ಸಮಸ್ಯೆ ಆಗಿರಲಿ ಅದನ್ನು ನಿವಾರಣೆ ಮಾಡಿಕೊಂಡು ಮುಂದಿನ ಭವಿಷ್ಯದ ಕಡೆ ನೋಡಬೇಕೇ ಹೊರತು ಮನಸ್ಥಿತಿನ ಹಾಳು ಮಾಡಿಕೊಂಡು ಕುಂಠಿತ ಆಗಬಾರ್ದು ಅನ್ನೋದು ಈ ಒಂದು ಮಾತಿನ ಚಟುವಟಿಕೆ ಆಗಿ ಹೇಳ್ತಾ ಇದ್ದೀನಿ. ದಯಮಾಡಿ ಎಲ್ಲರೂ ಖುಷಿಯಾಗಿರಬೇಕು. ಸಂವಿಧಾನ ಕೊಟ್ಟಿರೋದು ಬಾಬಾ ಸಾಹೇಬ್ ಅಂಬೇಡ್ಕರ್. ಆ ಸಂವಿಧಾನದ ಅಡಿಯಲ್ಲಿ ನೆಮ್ಮದಿಯ ಬದುಕನ್ನು ಕಾಣೋದು ನಮಗೆ ಬಿಟ್ಟಿದ್ದು. ಹಾಗಾಗಿ ಅದಕ್ಕಾಗಿ ಇಲಾಖೆ ಸಪೋರ್ಟ್ ಮಾಡುತ್ತೆ, ಕೋರ್ಟು, ನ್ಯಾಯಾಲಯ, NGO, ಹಿರಿಯರು ಎಲ್ಲರೂ ಇದ್ದಾರೆ. ಅವ್ರನ್ನೆಲ್ಲರನ್ನೂ ಕೂಡ ಭೇಟಿಯಾಗಿ ನಿಮ್ಮ ಸಮಸ್ಯೆಗಳನ್ನ ಸಾಲ್ವ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ಎಪಿಸೋಡ್ನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.